ವೇಟ್ ಅಂಪರ್. ಸ್ಕೋರರ್ ಬನ್ನಿ. ಒಂದು ಲೋ ಸ್ಕೋರಿಂಗ್ ಮೊತ್ತವನ್ನು ಡಿಫೆಂಡ್ ಮಾಡ್ತಾ ಇರತಕ್ಕಂಥ ತಂಡ TV5 ಕನ್ನಡ. ಜಸ್ಟ್ ಇಲ್ಲಿ ಬಾಲ್ ಟು ಬಾಲ್ ಓಟಗಳು ಬರಬೇಕಾಗಿದೆ TV9 ತಂಡಕ್ಕೆ. 35 ಬಾಲ್ಸ್ 35 ರನ್ಸ್. ಮಂಜು ಅಂಡ್ ಪ್ರಜ್ವಲ್ ಓಪನರ್ಸ್. ಫಸ್ಟ್ ರನ್ ಬರ್ತಾ ಇದೆ. TV9 ಆನ್ ದ ಮಾರ್ಕ್ ವಿತ್ ಎಕ್ಸ್ಟ್ರಾ ರನ್. ವೈಡ್ ಕಾಲ್ ಫ್ರಮ್ ಅಂಪೈರ್. 1 ವಿತೌಟ್ ಲಾಸ್. ಬಿಗ್ ಶಾಟ್. ಬ್ಯಾಟ್ಸ್ಮನ್ ಸಕ್ಕ ಜೋರಾಗಿತ್ತು. ಬ್ಯಾಟರ್ ಇಂದ ದೂರ ಇಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಶಿವು. ಸಕ್ಕ ಶಾಟ್ ಆಗಿದೆ. ಫುಲ್ ಶಾಟ್ ಬರ್ತಾ ಇದೆ. ಔಟ್ ಆಫ್ ದ ಗ್ರೌಂಡ್. ಇದು ಮ್ಯಾಕ್ಸಿಮಮ್. TV9 ಮಂಜು ಫಸ್ಟ್ ಮ್ಯಾಕ್ಸಿಮಮ್ ಚೇಸಿಂಗ್ ಅಲ್ಲಿ. ಮಂಜು ಇಂದ ಫಸ್ಟ್ ಮ್ಯಾಕ್ಸಿಮಮ್ ಬರ್ತಾ ಇದೆ. 7 ವಿತೌಟ್ ಲಾಸ್. TV9. ಲೋ ಸ್ಕೋರಿಂಗ್ ಪಂದ್ಯವಾದರೂ ಕೂಡ ಶೀಘ್ರಗತಿಯಲ್ಲಿ ಪಂದ್ಯವನ್ನು ಮುಗಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. Last three balls remaining in first over. 8 without loss TV9. ಮತ್ತೆ ಕೆಟ್ಟ ಡೆಲಿವರಿ. ಇದು ಲೋವರ್ ಫುಲ್ ಟಾಸ್ ಆಗಿತ್ತು. ಡೌನ್ ದ ಲೆಗ್ ಸೈಡ್ ಹಾಕುವಂತ ಪ್ರಯತ್ನ. ಇದು ಮತ್ತೊಂದು ಮ್ಯಾಕ್ಸಿಮಮ್ ಬರ್ತಾ ಇದೆ. ಸೆಕೆಂಡ್ 6 ಆಫ್ ದಿ ಓವರ್ ಫ್ರಮ್ ಮಂಜು. 14 without loss. Just 21 runs need. ಬೌಲಿಂಗ್ ಡಿಪಾರ್ಟ್ಮೆಂಟ್, ಫೀಲ್ಡಿಂಗ್, ಬ್ಯಾಟಿಂಗ್ ಅಲ್ಲಿ ಒಂದು ಉತ್ತಮ ರೀತಿಯ ಒಂದು ತಂಡವನ್ನು ಕಟ್ಟಿರ್ತಕ್ಕಂಥ TV9. ಶಾರ್ಟ್ ರೈಸಿಂಗ್ ಮಾಡುವಂತಹ ಪ್ರಯತ್ನ. ಮತ್ತೊಂದು ಭರ್ಜರಿ ಹೊಡೆತ. ಮ್ಯಾಕ್ಸಿಮಮ್ ಹ್ಯಾಟ್ರಿಕ್ ಸಿಕ್ಸರ್ಸ್ ಫ್ರಮ್ ಮಂಜು. ಪವರ್ ಪ್ಲೇ ಅಲ್ಲೇ ಪಂದ್ಯವನ್ನು ಮುಗಿಸುವಂತಹ ಒಂದು ಲೆಕ್ಕಾಚಾರವನ್ನು ಮಾಡ್ತಾ ಇದೆ TV9. 20 without loss. ಮತ್ತೆ ಬ್ಯಾಕ್ ಫುಟ್ ಅಲ್ಲಿ ಪಂಚ್ ಮಾಡ್ತಾ ಇದ್ದಾರೆ. ಕ್ಯಾಚ್ ಪಡೆಯುವಂತ ಅವಕಾಶ ಸಹಿತ ಅಲ್ಲಿ ಪವರ್ ಪ್ಲೇ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಅಲ್ಲಿ ಮ್ಯಾಕ್ಸಿಮಮ್ ಇರುವಂತ ಸೂಚನೆ ಬರ್ತಾ ಇದೆ. 4th 6 in a row from TV9 Manju. End of over number 1. 26 without loss. Just 9 runs need. ಮೊದಲ ಓವರ್ನಲ್ಲಿ ಸಂಪೂರ್ಣ ಪಂದ್ಯದ ಚಿತ್ರಣವನ್ನು ಬದಲಿಸಿದಂತ ಮಂಜು 4 ಭರ್ಜರಿ ಸಿಕ್ಸರ್ ಅನ್ನ ಫಸ್ಟ್ ಓವರ್ ಅಲ್ಲಿ ಕಲೆಕ್ಟ್ ಮಾಡಿಕೊಂಡಿದ್ದಾರೆ. ಲೋ ಸ್ಕೋರಿಂಗ್ ಮೊತ್ತವಾದರೂ ಕೂಡ ಆಯೋಜಕರಿಗೆ ಸಮಯ ಉಳಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥ TV9.
ಹೊಸ ಬೌಲರ್ ರಮೇಶ್. Again, slower one. Lofted shot, misfield. Boundary. Just 5 runs need from 28 balls. ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡ್ ಮತ್ತು ಜಿ ಕನ್ನಡ ನ್ಯೂಸ್ ರೆಡಿ ಇರಬೇಕು ಎರಡು ಟೀಮ್ಸ್. ಬಿಗ್ ಶಾಟ್ ಪ್ರಯತ್ನ, ಇದು ಡಾಟ್ ಬಾಲ್ ಆಗ್ತಾ ಇದೆ. Slower one. Down the ground, another boundary. Scores are level. Just 1 run need. 26 balls. Just 1 run need to victory for TV9. Big shot. ಫಸ್ಟ್ ಬಾಲ್ ಡಾಟ್, ಸೆಕೆಂಡ್ ಬಾಲ್ ಬೌಂಡ್ರಿ. ಆ ಬಳಿಕದ ಬಾಲ್ ಕೂಡ ಡಾಟ್ ಆಗಿತ್ತು. ಮತ್ತೆ ಬೌಂಡ್ರಿ, ಇವಾಗ ಮತ್ತೆ ಡಾಟ್ ಬಾಲ್. ಇವಾಗ ಕೊನೆ ಎಸೆತ ಬಾಕಿ ಇದೆ ಪವರ್ ಪ್ಲೇ ಅಲ್ಲಿ. ಮತ್ತೆ ಜ್ಯೂಸಿ ಫುಲ್ ಟಾಸ್. ಪ್ರಜ್ವಲ್ ಮ್ಯಾಕ್ಸಿಮಮ್ ಇಂದ ಈ ಪಂದ್ಯವನ್ನು ಫಿನಿಶ್ ಮಾಡಿದ್ರು. ಜಸ್ಟ್ 2 ಓವರ್ಸ್ ಅಲ್ಲಿ ಪವರ್ ಪ್ಲೇ ಅಲ್ಲೇ ಮ್ಯಾಚ್ ಫಿನಿಶ್ ಆಗ್ತಾ ಇದೆ. 35 ರನ್ಸ್ ಟಾರ್ಗೆಟ್ ಅನ್ನ ಜಸ್ಟ್ 12 ಬಾಲ್ಸ್ ಅಲ್ಲೇ ಫಿನಿಶ್ ಮಾಡ್ತಾ ಇದೆ TV9. ಸೆಕೆಂಡ್ ವಿಕ್ಟರಿ ಫಾರ್ TV9. ಈ ಒಂದು ಮುಕ್ತಾಯ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನ TV9 ತಂಡದ ರಾಜು ಅವರು ಪಡ್ಕೋಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ರಾಜು ಫ್ರಮ್ TV9, ಮ್ಯಾನ್ ಆಫ್ ದ ಮ್ಯಾಚ್. 4 ವಿಕೆಟ್ಸ್ ಇನ್ ಫಸ್ಟ್ ಇನ್ನಿಂಗ್ಸ್. 4 ವಿಕೆಟ್ ಅನ್ನು ತೆಗೆದಂತ ರಾಜು ಅವರು ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಕಲೆಕ್ಟ್ ಮಾಡ್ಕೋಬೇಕು. ಗೆಸ್ಟ್ ವೇಟ್ ಮಾಡ್ತಾ ಇದ್ದಾರೆ.
ಫಸ್ಟ್ ಬಾಲ್ ಅದು ಉತ್ತಮ ರೀತಿಯ ಒಂದು ಡಾಟ್ ಬಾಲ್ ಅನ್ನ ಪಡೆದಂತ ಶರಣ್. ಸೆಕೆಂಡ್ ಬಾಲ್ ಅಲ್ಲಿ ರಾಹುಲ್ ಆನ್ ದ ಮಾರ್ಕ್ ವಿತ್ ದ ಬೌಂಡ್ರಿ. ಥರ್ಡ್ ಬಾಲ್ ಆಫ್ ದಿ ಓವರ್. ನೋ ಎನ್ನುವಂತ ಕಾಲ್ ರಾಹುಲ್ ಕಡೆಯಿಂದ. ಮತ್ತೊಂದು ಡಾಟ್ ಬಾಲ್. 3 ಬಾಲ್ಸ್ ಕಂಪ್ಲೀಟ್ ಆಗ್ತಾ ಇದೆ ಪವರ್ ಪ್ಲೇ ಫಸ್ಟ್ ಓವರ್ ಅಲ್ಲಿ. ಮತ್ತೆ ಶರಣ್ ಟು ರಾಹುಲ್. ಸ್ಲೋವರ್ ಒನ್ ಆಪರ್ಚುನಿಟಿ ಕ್ರಿಯೇಟ್ ಆಗಿದೆ. ಕ್ಯಾಚ್ ಪಡೆಯುವಂತ ಅವಕಾಶ. ಎಸ್, ಸಿಂಪಲ್ ಕ್ಯಾಚ್. ಕ್ಯಾಚಿಂಗ್ ಪ್ರಾಕ್ಟೀಸ್. ಮಂಜು ಬ್ರಿಲಿಯಂಟ್ ಕ್ಯಾಚ್. ಫಸ್ಟ್ ವಿಕೆಟ್ ಡೌನ್. ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಸಖತ್ ಒಳ್ಳೆ ಬೌಲಿಂಗ್ ಪರ್ಫಾರ್ಮೆನ್ಸ್. ಶರಣ್ ಕಡೆಯಿಂದ ರನ್ಸ್ ಬರ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್. ಸಖತ್ ಆಗಿರುವಂತಹ ಒಂದು ಬೌಲಿಂಗ್ ಡಿಸ್ಪ್ಲೇ. ಓವರ್ ಕೂಡ ಕಂಪ್ಲೀಟ್ ಆಗ್ತಾ ಇದೆ. ಜಸ್ಟ್ ಒಂದು ಬೌಂಡ್ರಿಯನ್ನು ಕಲೆಕ್ಟ್ ಮಾಡಿಕೊಂಡಂತ ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡಿನ ತಂಡ ಮೊದಲ ಓವರ್ ಮುಕ್ತಾಯಕ್ಕೆ 4-1. 4 ಲಾಸ್ ಆಫ್ 1 ವಿಕೆಟ್ ಆಫ್ಟರ್ ಫಸ್ಟ್ ಓವರ್. ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್. Janardhan Hebbar for second over. Down the leg side. Wide ball. Bowler swag drive. Gap allide. Sakat gap shot ana ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ ಸಂಜಯ್. ಫಸ್ಟ್ ಬೌಂಡ್ರಿಯನ್ನು ಕೂಡ ಗಳಿಸ್ತಾ ಇದ್ದಾರೆ. ಸ್ಲೋ ಸ್ಟಾರ್ಟ್ ಆಗಿತ್ತು ಫಸ್ಟ್ ಓವರ್ ಅಲ್ಲಿ. ವಿಕೆಟ್ ಅನ್ನು ಕೂಡ ಕಳ್ಕೊಂಡಿದ್ರು. ಓ, ಬ್ಯಾಟ್ ಸ್ವಿಂಗ್ ಚೆನ್ನಾಗಿದೆ. ತನ್ಮೂಲಕ ಮತ್ತೊಂದು ಬ್ರೇಕ್ ಥ್ರೂ. ಸಂಜಯ್ ವಿಕೆಟ್ ಪತನ. ಸೆಕೆಂಡ್ ಬ್ರೇಕ್ ಥ್ರೂ. 9 for 2. ಫಸ್ಟ್ ವಿಕೆಟ್ ಕಳ್ಕೊಂಡು ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇದೆ ಅನ್ನುವಂಥ ಕೂಡಲೇ ಮತ್ತೊಂದು ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದ್ದಾರೆ. ಮತ್ತೊಂದು ಬ್ರೇಕ್ ಥ್ರೂ ಸೆಕೆಂಡ್ ಓವರ್ ಪವರ್ ಪ್ಲೇ ಅಲ್ಲಿ ಸೆಕೆಂಡ್ ಬಾಲ್ ಅಲ್ಲಿ ಜನಾರ್ದನ್ ಹೆಬ್ಬಾರ್ ತಂಡಕ್ಕೆ ತಂದು ಕೊಡ್ತಾ ಇದ್ದಾರೆ. ಇವಾಗ ಹೊಸ ಬ್ಯಾಟರ್, ನ್ಯೂ ಬ್ಯಾಟರ್ ಅನಿರುದ್ಧ್ ಸ್ಟ್ರೈಕರ್ ಅನ್ನು ಬಳಸ್ತಾ ಇದ್ದಾರೆ. ಒಂದು ಒಳ್ಳೆ ಜಸ್ಟ್ 1 ರನ್ ಇಂದ ಮಿಸ್ಫೀಲ್ಡ್. Last ball of second over.
14 for 2. Oh, full toss. Juicy full toss. Deep score like Seema Rekha Kankuta the boundary. End of over number 2. 18 loss of 2 wickets. Prajavani Deccan Herald after 2 overs. Day 1, match number 6, Asianet Suvarna News versus Public TV. ಎರಡು ಟೀಮ್ ಕ್ಯಾಪ್ಟನ್ಸ್ ರೆಡಿ ಇರಬೇಕು. ಈ ಒಂದು ಮೊದಲ ಇನ್ನಿಂಗ್ಸಿನ ಕೊನೆಯ ಓವರ್ನಲ್ಲಿ ಮುಖ್ಯ ವೇದಿಕೆ ಮುಂಭಾಗಕ್ಕೆ ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕು. ಗುಡಿಗೇರಿ ನ್ಯೂ ಬೌಲರ್. ಸಖತ್ ಶಾಟ್ ಇತ್ತು, ಇದು ಟ್ಯಾಪ್ ಮಾಡುವಂತ ಪ್ರಯತ್ನ, ಇಲ್ಲಿ ಓವರ್ ಥ್ರೋಸ್, ಕಂಪ್ಲೀಟ್ ಮಿಸ್ ಜಡ್ಜ್ಮೆಂಟ್, ಬೌಂಡ್ರಿ. ಲಕ್ಕಿ ಬೌಂಡ್ರಿ ಅಂತಾನೆ ಹೇಳ್ಬೋದು. ಓವರ್ ಥ್ರೋಸ್ ಇಂದ ಬೌಂಡ್ರಿ ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ. ಒಂದು ಒಳ್ಳೆ ಲೈನ್ ಅಂಡ್ ಲೆಂತ್ ಅಲ್ಲಿ ಡಾಟ್ ಬಾಲ್ ಅನ್ನ ಡೆಲಿವರ್ ಮಾಡಿದಂತ ಗುಡಿಗೇರಿ ಓವರ್ ಥ್ರೋಸ್ ಮುಖಾಂತರ ಬೌಂಡ್ರಿಯನ್ನು ಕಲೆಕ್ಟ್ ಮಾಡ್ಕೋತಾ ಇದೆ ಇಲ್ಲಿ ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್. 22 for 2. ಸಖತ್ ಶಾಟ್ ಇತ್ತು, ಪರ್ಫೆಕ್ಟ್ ಫುಲ್ ಶಾಟ್ ಬರ್ತಾ ಇದೆ. ಮತ್ತೊಂದು ಮ್ಯಾಕ್ಸಿಮಮ್ 9ಕ್ಕೆ 2 ವಿಕೆಟ್ಸ್ ಅನ್ನ ಕಳ್ಕೊಂಡಿದ್ರಿ. ಇವಾಗ 2 ವಿಕೆಟ್ ಹೋದ್ರೂ ಕೂಡ ನಾವು ಕಮ್ ಬ್ಯಾಕ್ ಮಾಡ್ತೀವಿ ಅಂತ ಪ್ರಜಾವಾಣಿಯ ಅನಿರುದ್ಧ್ ಮತ್ತು ಮಂಜು ಮಾಡ್ತಾ ಇದ್ದಾರೆ. ಪ್ರೀವಿಯಸ್ ಬಾಲ್ ಅಲ್ಲಿ ಬೌಂಡ್ರಿ, ಇವಾಗ ಪರ್ಫೆಕ್ಟ್ ಫುಲ್ ಶಾಟ್ ಮ್ಯಾಕ್ಸಿಮಮ್. ಸಖತ್ತಾಗಿರುವಂತ ಒಂದು ಡ್ರೈವ್ ಶಾಟ್ ಅನ್ನು ಮಾಡ್ತಾ ಇದ್ದಾರೆ. ಎಕ್ಸ್ಟ್ರಾ ಕವರ್ಸ್ ರೀಜನ್ ಅಲ್ಲಿ 1 ರನ್ ಈಸಿಯಾಗಿ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಇಲ್ಲಿ ಅನಿರುದ್ಧ್. ಸೆನ್ಸಿಬಲ್ ಕ್ರಿಕೆಟಿಂಗ್ ಶಾಟ್ ಅಂತಾನೆ ಹೇಳ್ಬೋದು, ರಿಸ್ಕ್ ಫ್ರೀ ಕ್ರಿಕೆಟ್ ಆಡ್ತಾ ಇದ್ದಾರೆ. ಪ್ರೀವಿಯಸ್ ಬಾಲ್ ಅಲ್ಲಿ 6 ಬಂದಿತ್ತು, ಇವಾಗ ಯಾವುದೇ ಅರ್ಜೆನ್ಸಿ ತೋರಿಸ್ತಾ ಇಲ್ಲ. ಓ ಸಖತ್ ಶಾಟ್ ಇತ್ತು, ಮಿಸ್ ಮಾಡ್ತಾರೆ. ಬ್ಯಾಟರ್, ವಿಕೆಟ್ ಕೀಪರ್, ಫೀಲ್ಡರ್ ಎಲ್ಲರನ್ನು ಕೂಡ ಇಲ್ಲಿ ಬಾಲ್ ಬೀಟ್ ಮಾಡ್ತಾ ಇದೆ. ಬೈ ಇಂದ ಮತ್ತೊಂದು ಬೌಂಡ್ರಿ ಬರ್ತಾ ಇದೆ, ರನ್ಸ್ ಫ್ಲೋ ಆಗ್ತಾ ಇದೆ. $33 for 2. ಯಾರ್ಕರ್ ಲೆಂತಲ್ಲಿ ಡೆಲಿವರ್ ಮಾಡಿದ್ರು. ಫೀಲ್ಡಿಂಗ್ ಇಲ್ಲಿ ಒಂದಷ್ಟು ಕೈ ಕೊಡ್ತಾ ಇದೆ. ಅನ್ಕೊಂಡ ರೀತಿ ಆಗ್ತಾ ಇಲ್ಲ. ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡಿನ ಫೀಲ್ಡರ್ ಸ್ವಲ್ಪ ಅರ್ಜೆನ್ಸಿ ತೋರಿಸ್ತಾ ಇದ್ದಾರೆ. ಜ್ಯೂಸಿ ಫುಲ್ ಟಾಸ್, ಸಿಂಗಲ್ ಇಂದ ಕಂಪ್ಲೀಟ್ ಆಗುತ್ತೆ. 3 ಓವರ್ಗಳ ನಂತರ 36. $36 for 2 after 3 overs. ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ಫಸ್ಟ್ ಇನ್ನಿಂಗ್ಸ್, ಇನ್ನು ಕೂಡ 3 ಓವರ್ ಇದೆ. ಅದೆಷ್ಟು ಟಾರ್ಗೆಟ್ ಅನ್ನ ಸೆಟ್ ಮಾಡ್ತಾರೆ ನೋಡಬೇಕಾಗಿದೆ ಇಲ್ಲಿ ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ಟೀಮ್. ಇಲ್ಲಿಂದ ಕಮ್ ಬ್ಯಾಕ್ ಮಾಡ್ಕೋತಾರ ನೋಡಬೇಕಾಗಿದೆ. ಜಿ ಕನ್ನಡ ಮತ್ತೆ ಶಾಟ್ ಆಗಿದೆ.
ಡೀಪ್ ಸ್ಕ್ವೇರ್ ಲೆಗ್ ಅಲ್ಲಿ ಪ್ರೊಟೆಕ್ಷನ್ ಅನ್ನು ಇಟ್ಕೊಂಡಿದ್ದಾರೆ. ಒಂದು ಶಾರ್ಟ್ ಪಿಚ್ಗೆ ಜಸ್ಟ್ 1 ರನ್ ಅನ್ನು ಕಲೆಕ್ಟ್ ಮಾಡಿಕೊಂಡ್ರು. ಸ್ಲೋವರ್ ಬಾಲ್, ವೇರಿಯೇಷನ್ ಬಾಲ್, ಇದು ಸಖತ್ ಬಾಲ್. ಇದು ಬ್ಯಾಟರ್ ಮೈಂಡ್ ಅನ್ನ ರೀಡ್ ಮಾಡ್ತಾ ಇದ್ದಾರೆ. ಇವಾಗ ಈ ರೀತಿಯಾಗಿ ವೇರಿಯೇಷನ್ ಮಾಡಬೇಕಾಗಿದೆ ಇಲ್ಲಿಂದ ಜಿ ಕನ್ನಡ. ಇದೊಳ್ಳೆ ಬೌಲಿಂಗ್, ಇದು ಸಖತ್ ಬೌಲಿಂಗ್. ಇದು ಶರಣ್ ಕಡೆಯಿಂದ ಫಸ್ಟ್ ಓವರಲ್ಲೂ ಕೂಡ ಸೂಪರ್ ಬೌಲಿಂಗ್ ಮಾಡಿದಂಥ ಶರಣ್ ಅವರ ಸೆಕೆಂಡ್ ಓವರಲ್ಲೂ ಕೂಡ ಒಂದು ಒಳ್ಳೆ ಬೌಲಿಂಗ್ ಪರ್ಫಾರ್ಮೆನ್ಸ್ ಅನ್ನು ನೀಡ್ತಾ ಇದ್ದಾರೆ. ಇಲ್ಲಿ ಗ್ಯಾಪ್ ಇದೆ, ತಡೆಯಕ್ಕಾಗಲ್ಲ, ಕ್ಲಿಯರ್ ಆಗುತ್ತೆ ಬೌಂಡ್ರಿ. ಫಸ್ಟ್ 3 ಬಾಲ್ ಅಲ್ಲಿ ಸಖತ್ತಾಗಿ ಒಂದು ಬ್ಲಾಕ್ ಹೋಲಕ್ ಬಾಲ್ ಮಾಡಿದಂತ ಶರಣ್ ಸ್ವಲ್ಪ ಪುಟಿತವನ್ನ ರೈಸಿಂಗ್ ಡೆಲಿವರಿನ ಮಾಡಿದ್ರು. ಅದರ ಲಾಭವನ್ನ ಪಡ್ಕೊಂಡು ಇಲ್ಲಿ ಬೌಂಡ್ರಿ ಕೂಡ ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ. Shuffled down the wicket. High lofted shot. Wicket down. ಪಾರ್ಟ್ನರ್ಶಿಪ್ ಬ್ರೇಕ್ ಆಗ್ತಾ ಇದೆ. 14 ಬಾಲಲ್ಲಿ 33 ರ ಒಂದು ಪಾರ್ಟ್ನರ್ಶಿಪ್ ಅನ್ನು ಬಿಲ್ಡ್ ಮಾಡಿದಂತ ಮಂಜುನಾಥ್ ಮತ್ತು ಅನಿರುದ್ಧ್. ಇವಾಗ ಮಂಜುನಾಥ್ ವಿಕೆಟ್ಸ್ ಅನ್ನ ಕಳ್ಕೊತಾ ಇದೆ. ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್. ಹೊಸ ಬ್ಯಾಟರ್ ನಯೂಮ್ ಬ್ಯಾಕ್ವರ್ಡ್ ಪಾಯಿಂಟ್ ಅಲ್ಲಿ ನಯೂಮ್ ಆನ್ ದ ಮಾರ್ಕ್ ವಿತ್ ಸಿಂಗಲ್ ಓವರ್ ಕಂಪ್ಲೀಟ್. ಎಂಡ್ ಆಫ್ ಓವರ್ ನಂಬರ್ 4, 43 loss of 3 wickets. First session, last 12 ball remaining. ಎಕ್ಸಾಕ್ಟ್ 10.7 ರನ್ಸ್ ಪರ್ ಓವರ್ ಅಲ್ಲಿ ಬ್ಯಾಟಿಂಗ್ ಮಾಡ್ತಾ ಇರುವಂತ ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ 4 ಓವರ್ಗಳ ಮುಕ್ತಾಯಕ್ಕೆ 43 ಓಟವನ್ನು ಕಲೆ ಹಾಕಿದ್ದಾರೆ. ಉಳಿದಂತ 2 ಓವರ್ ಅದೆಷ್ಟರ ಒಂದು ಟಾರ್ಗೆಟ್ ಅನ್ನ ಜಿ ಕನ್ನಡ ನ್ಯೂಸ್ ತಂಡಕ್ಕೆ ನೀಡ್ತಾರೆ ಅಂತ ನೋಡಬೇಕಾಗಿದೆ. ಸ್ಟಿಲ್ 2 overs ರಿಮೈನಿಂಗ್. ರಿಸ್ಕಿ ಸಿಂಗಲ್, ಪರ್ಫೆಕ್ಟ್ ಫೀಲ್ಡ್ ಪ್ಲೇಸ್ಮೆಂಟ್ ಇತ್ತು. 44 loss of 3 wickets. ಈಸಿಯಾಗಿ ರನ್ಸ್ ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ. ಮಿಸ್ ಫೀಲ್ಡ್ ಆಗ್ತಾ ಇದೆ. ರನ್ಔಟ್ ಆಪರ್ಚುನಿಟಿ ಇತ್ತು. ಥ್ರೋ ಅನ್ಕೊಂಡ ರೀತಿ ಆಗಿದ್ರೆ ಖಂಡಿತವಾಗ್ಲೂ ರನ್ಔಟ್ ಅವಕಾಶಗಳಿತ್ತು. ಇಲ್ಲಿ 2 ರನ್ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೋತಾ ಇದ್ದಾರೆ. ಗ್ರೌಂಡ್ ಅಲ್ಲಿ ನೋಡ್ತಾ ಇದೀವಿ ನಾವು. ಹೈಪರ್ ಸ್ಪೋರ್ಟ್ಸ್ ಜೊತೆಗಾಗಿ ನಮ್ಮ ಕನ್ನಡದ ಚಲನಚಿತ್ರ ಇನ್ನೂ ಕೂಡ ತೆರೆ ಕಾಣದೇ ಇರುವಂತ ಚಿತ್ರ ಮನಸ ವಾಚ ಕರ್ಮಣ ಚಿತ್ರ
ಶೂಟಿಂಗ್ ಮುಂದುವರಿಕೆಯಲ್ಲಿದೆ. ಒಂದು ಫಿಲ್ಮ್ ಕೂಡ ನಮಗೆ ನಮ್ಮ ಪ್ರೊಡ್ಯೂಸರ್ ಆಗಿರ್ತಕ್ಕಂಥ ಕಿರಣ್ ಶೆಟ್ಟಿ ಅವರ ಒಂದು ಪ್ರೊಡಕ್ಷನ್ ಅಲ್ಲಿ ಮೂಡಿ ಬರಲಿಕ್ಕಿದೆ. ಫಿಲಂ ಮನಸ ವಾಚ ಕರ್ಮಣ, ಅದರ ಫ್ಲೆಕ್ಸ್ ನಮ್ಮ ಈ ಒಂದು ಅಂಕಣದಲ್ಲಿ ಸಿದ್ಧತೆಯಲ್ಲಿದೆ. ಮತ್ತೆ ರಿಸ್ಕಿ ರನ್ ಅನ್ನ ಕಲೆ ಹಾಕ್ತಾ ಇದ್ದಾರೆ. ಒಂದು ಸಿಂಗಲ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಈ ಸಿಂಗಲ್ ಇಂದ 50 ರನ್ಸ್ ಕೂಡ ಕಂಪ್ಲೀಟ್ ಆಗ್ತಾ ಇದೆ. ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ಟೀಮ್ 50 ಕಂಪ್ಲೀಟ್ ಮಾಡ್ತಾ ಇದೆ. 50 for 3, ಲಾಸ್ಟ್ 1 ಬಾಲ್ ರಿಮೈನಿಂಗ್. ಫ್ಲಿಕ್ ಶಾಟ್ ಬರ್ತಾ ಇದೆ. ವಿಂಡಿನ ಬಲಪೂರ್ವ ಲಾಭವನ್ನು ಪಡ್ಕೊತಾ ಇದ್ದಾರೆ. 6 runs added into the team's total. ಈ 6 ಇಂದ ಫಿನಿಶ್ ಆಗುತ್ತೆ 5th ಓವರ್. ಆಫ್ಟರ್ 5 overs 56 for 3, 56ಕ್ಕೆ 3. ಸೂಪರ್ ಬೌಲಿಂಗ್ ಜನಾರ್ದನ್ ಹೆಬ್ಬಾರ್ ಕಡೆ. ದ ಫೈನಲ್ ಓವರ್ ಫಸ್ಟ್ ಬಾಲ್. ರನ್ಸ್ ಬರ್ತಾ ಇಲ್ಲ, ಡಾಟ್ ಆಗ್ತಾ ಇದೆ. ಉಳಿದಂತ 5 ಬಾಲ್ ಅದೆಷ್ಟು ರನ್ಸ್ ಅನ್ನ ಕಲೆ ಹಾಕ್ತಾ ನೋಡ್ಬೇಕಾಗಿದೆ ಇಲ್ಲಿ. ಸ್ಟೆಪ್ ಔಟ್ ಮಾಡ್ತಾ ಇದ್ದಾರೆ. ಮತ್ತೆ ಡಾಟ್ ಬಾಲ್. ಫೈನಲ್ ಓವರ್ ಫಸ್ಟ್ 2 ಬಾಲ್ಗೂ ಸಖತ್ತಾಗಿ ಡೆಲಿವರ್ ಮಾಡ್ತಾ ಇದ್ದಾರೆ ಇಲ್ಲಿ ಜನಾರ್ದನ್ ಹೆಬ್ಬಾರ್. 56 for 3, ಲಾಸ್ಟ್ 4 ಬಾಲ್ ರಿಮೈನಿಂಗ್. ಬಿಗ್ ಶಾಟ್ ಬರ್ತಾ ಇದೆ. ಸ್ಕ್ವಾಶ್ ಮಾಡ್ತಾ ಇದ್ದಾರೆ ಡೀಪ್ ಕವರ್ಸ್ ಅಲ್ಲಿ. 1 ಬೌನ್ಸ್. ಈಸಿಯಾಗಿ 2 ರನ್ ಅನ್ನ ಕಂಪ್ಲೀಟ್ ಮಾಡಿದ್ರು ನಯೀಮ್. 2 runs added to the team's total. 58 for 3, ಲಾಸ್ಟ್ 3 ಬಾಲ್ ರಿಮೈನಿಂಗ್. ಸುವರ್ಣ ನ್ಯೂಸ್ ಕ್ಯಾಪ್ಟನ್ ಮತ್ತು ಪಬ್ಲಿಕ್ ಟಿವಿ ಕ್ಯಾಪ್ಟನ್ ಟಾಸ್ಗೆ ಬರಬೇಕು ನಮ್ಮ ಮೈನ್ ಸ್ಟೇಜ್ ಹತ್ರಕ್ಕೆ. ಸ್ಲೋವರ್ 1, ಲಕ್ಕಿ ವಿಕೆಟ್. ಔಟ್ ರೇಂಜ್ ಆಗಿತ್ತು. ಮತ್ತೊಂದು ಬ್ರೇಕ್ ಥ್ರೂ ಬರ್ತಾ ಇದೆ ಫೈನಲ್ ಓವರ್ ಅಲ್ಲಿ. ಜನಾರ್ದನ್ ಹೆಬ್ಬಾರ್ ರನ್ಸಿಗೆ ಕಡಿವಾಣ ಅಡ್ಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬ್ರೇಕ್ ಥ್ರೂ ಅನ್ನ ಕೂಡ ತಗೊಂಡ್ರು. New batter, captain Ravindranath on strike. Last 2 ball remaining. Big shot ಬರ್ತಾ ಇದೆ. ಕ್ಯಾಚ್ ಆಪರ್ಚುನಿಟಿಯನ್ನು ಮಿಸ್ ಮಾಡ್ತಾ ಇದ್ದಾರೆ. ಜಸ್ಟ್ ಸಿಂಗಲ್ ಮಾತ್ರ ಬರ್ತಾ ಇದೆ. ಫೈನಲ್ ಓವರ್ ಅಲ್ಲಿ ಜಸ್ಟ್ 3 runs ಮಾತ್ರ ಕನ್ಸಿಡರ್ ಮಾಡ್ತಾ ಇರತಕ್ಕಂತ ಜನಾರ್ದನ್. ಫೈನಲ್ ಬಾಲ್ ಫಿನಿಶ್ ಚೆನ್ನಾಗಿ ಮಾಡ್ತಾರ ಅಥವಾ ಬೌಂಡ್ರಿಯನ್ನು ಕಲೆಕ್ಟ್ ಮಾಡ್ಕೋತಾರ ಇಲ್ಲಿ ಅನಿರುದ್ಧ ಅಂತ ನೋಡ್ಬೇಕಾಗಿದೆ. ಸಾಕಾಗಿರುವಂತಹ ಓವರ್ ಇದು. ಫೈನಲ್ ಓವರ್ ಜಸ್ಟ್ 4 runs ಮಾತ್ರ ಕನ್ಸಿಡರ್ ಮಾಡಿದ್ದಾರೆ ಜನಾರ್ದನ್. ಒಂದು ಸಕ್ಸಸ್ಫುಲ್ ಓವರ್ ಕಂಪ್ಲೀಟ್ ಆಗ್ತಾ ಇದೆ. ಬಟ್ ಒಂದು ಒಳ್ಳೆ ಮೊತ್ತವನ್ನ ಕಲೆ ಹಾಕಿದೆ ಇಲ್ಲಿ ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡಿನ ತಂಡ. 6 ಓವರ್ಗಳ ಮುಕ್ತಾಯಕ್ಕೆ 60, ಎಕ್ಸಾಕ್ಟ್ 10 runs per over. 60 for 4, 61 is a target.
Hyper Sports proudly presents Karnataka Media Champions League Day 1 match number 6 between Asianet Suvarna News versus Public TV. ನಮ್ಮ ಜೊತೆ ನನ್ನ ಲೈವ್ ಲೆಫ್ಟ್ ಸೈಡ್ ಇಂದ ಏಷ್ಯಾನೆಟ್ ಸುವರ್ಣ ನ್ಯೂಸಿನ ಕ್ಯಾಪ್ಟನ್ ಆಗಿರ್ತಕ್ಕಂಥ ಲೋಕೇಶ್ ಅವರು ಇದ್ದಾರೆ. ಲೋಕೇಶ್ ಅವರ ವೆಲ್ಕಮ್ ನಿಮಗೆ. ಮತ್ತು ನಮ್ಮ ಟಾಸ್ ಗೆಸ್ಟ್ ಆಗಿರ್ತಕ್ಕಂಥ ಚೇತನ್ ಸರ್ ಸಾಫ್ಟ್ವೇರ್ ಇಂಜಿನಿಯರ್, ಚೇತನ್ ಸರ್ ವೆಲ್ಕಮ್ ನಿಮಗೆ. ಮತ್ತು ಪಬ್ಲಿಕ್ ಟಿವಿ ನರಸಿಂಹಮೂರ್ತಿ ಸರ್ ಅವರು ಇದ್ದಾರೆ. ಸರ್ ವೆಲ್ಕಮ್ ನಿಮಗೆ. ಇವಾಗ ಟಾಸ್ ಪ್ರೊಸೀಡಿಂಗ್ಸ್ ಎಲ್ಲ ನಮ್ಮ ಚೇತನ್ ಸರ್ ನಡೆಸ್ಕೊಡ್ತಾರೆ. Tile call from Public TV captain Narasimhamurthy. Tile it is. Sir, toss ಗೆದ್ದಿದ್ರೆ ಏನು ಆಯ್ಕೆ ಮಾಡ್ಕೊಳ್ತೀರಾ? ಬೌಲಿಂಗ್ ಸರ್. ಫಸ್ಟ್ ಮ್ಯಾಚು ಬೌಲಿಂಗ್ ತೊಗೊಂಡು ಟಾರ್ಗೆಟ್ನ ಹೊಡೆಯೋಕ್ಕಾಗಲಿಲ್ಲ. ನೋಡೋಣ ಈ ಮ್ಯಾಚ್ ಸ್ವಲ್ಪ ಎಡುವುದ್ರಿ. ಇವಾಗ ಸ್ವಲ್ಪ ಬೆಟರ್ ಮಾಡ್ಕೊಳ್ತೀವಿ ಅಂತ ಹೇಳ್ತಿದ್ದೀರಾ. ಸರ್, ಏನಾದರೂ ಚೇಂಜಸ್ ಇದೆಯಾ? ಚೇಂಜಸ್ ಇದೆ. ಯಾರು ಫಸ್ಟ್ ಮ್ಯಾಚ್ ಕೆಲವರು ಆಡಿರಲಿಲ್ಲ ಅಂತ ಅವ್ರನ್ನ ಆಡಿಸ್ತಾರೆ. ಓಕೆ ಸರ್, ಬೆಸ್ಟ್ ಆಫ್ ಲಕ್. ಇವಾಗ ಲೂಸಿಂಗ್ ಟಾಸ್ ಕ್ಯಾಪ್ಟನ್ ಆಗಿರ್ತಕ್ಕಂಥ ಲೋಕೇಶ್ ಅವರೇ, ಸರ್ ನೀವು ಟಾಸ್ ಗೆದ್ರೆ ಏನು ಆಯ್ಕೆ ಮಾಡ್ಕೊಳ್ತಿದ್ರಿ? ನಾವು ಸೇಮ್ ಬೌಲಿಂಗ್ ತೊಗೊತಾ ಇದ್ರಿ. ಪರವಾಗಿಲ್ಲ, ಚೆನ್ನಾಗಿ ಬ್ಯಾಟಿಂಗಲ್ಲಿ ಬೆಟರ್. ಓಕೆ, ಎರಡು ಟೀಮ್ಸ್ಗೂ ಕೂಡ ಶುಭವಾಗಲಿ. ಟಾಸ್ ಇದಾಗಿತ್ತು. ಟಾಸ್ ಗೆದ್ದಂತ ಪಬ್ಲಿಕ್ ಟಿವಿ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾ ಇದೆ. ಓವರ್ ಟು ಕಾಂಬಾಕ್ಸ್. ಹಲೋ, ಹಲೋ. ಮ್ಯಾಚ್ ನಂಬರ್ 5 KMC ಅಲ್ಲಿ ಸ್ಟಾರ್ಟ್ ಆಗ್ತಾ ಇರೋದು. ಇವಾಗ ಸೆಕೆಂಡ್ ಸೆಕ್ಷನ್ ಆರಂಭ ಕಂಡುಕೊಂಡಿರುವಂಥದ್ದು. 61 ಟಾರ್ಗೆಟ್ ಇರುವಂಥದ್ದು ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ಟೀಮಿಗೆ. ಆ್ಯಂಡ್ ಜಿ ಕನ್ನಡ ನ್ಯೂಸ್ ಇವಾಗ ಅದನ್ನು ಯಾವ ಥರ ಚೇಸ್ ಮಾಡ್ತಾರೆ ನೋಡಬೇಕಾಗುತ್ತೆ. ಫಸ್ಟ್ ಬ್ಯಾಟಿಂಗ್ ಮಾಡಿ ಸಖತ್ತಾಗಿ ರನ್ಸನ್ನು ಕಲೆ ಹಾಕಿರೋದು ಪ್ರಜಾವಾಣಿ ಡೆಕ್ಕನ್ ಟೀಮ್ ಅವರು. ಲಾಸ್ಟ್ ಮ್ಯಾಚಲ್ಲಿ ಸೂಪರ್ವಾಗಿ ಬ್ಯಾಟಿಂಗ್ ಮಾಡಿದಂತಹ ಗುಡಿಗೇರಿ ಸ್ಟ್ರೈಕಲ್ಲಿ ಇರುವಂಥದ್ದು. ನೋಬಾಲ್ ಅಂತ ಕಾಲ್ ಬರುತ್ತೆ. ಫ್ರೀ ಹಿಟ್ ಇವಾಗ ಓಪನ್ ಆಗಿ ಆಡುವಂಥ ಒಂದು ಅವಕಾಶ ಇದೆ. ಎಕ್ಸ್ಟ್ರಾ ರನ್ಸ್ ಆ್ಯಡ್ ಆಗುತ್ತೆ, 1 ರನ್ನು. 33 ಬಾಲ್ಗೆ ಬೇಕಾಗಿರುವಂಥದ್ದು ಇನ್ನು 58 ರನ್ಸ್ ಅಷ್ಟೇ ಗೆಲುವಿಗಾಗಿ. ಬಟ್ ಸೆಟ್ ಆಗಬೇಕಾಗುತ್ತೆ ಅಜಿತನ್ ಗುಡಿಗೇರಿ. ಫ್ರೀ ಹಿಟ್ ಬಾಲ್, ಬಿಗ್ ಶಾಟ್ ಯೋಚನೆ ಮಾಡ್ತಾ ಇರೋದು. ಸ್ಲಾಟಲ್ಲಿ ಇತ್ತು, ಮಿಸ್ ಮಾಡ್ತಾ ಇದ್ರೆ, ಟೈಮಿಂಗ್ ಆಗ್ತಾ ಇಲ್ಲ ಇಲ್ಲಿ. ಡಾಟ್ ಬಾಲ್ ಸೇರ್ಪಡೆ ಆಗುತ್ತೆ ಇಲ್ಲಿ. ಲಾಸ್ಟ್ ಮ್ಯಾಚಲ್ಲಿ ಇದೇ ಇಬ್ಬರು ಬ್ಯಾಟ್ಸ್ಮನ್ಗಳು ಸೂಪರ್ ಬ್ಯಾಟಿಂಗ್ ಮಾಡಿರ್ತಾರೆ, ಗುಡಿಗೇರಿ ಮತ್ತು ಅಜಿತ್ ಅವರು. ಈ ಮ್ಯಾಚಲ್ಲಿ ಅದೇ ರೀತಿಯ ಒಂದು ಪ್ರದರ್ಶನ ಅವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಇದು ಕೂಡ ಸೂಪರ್ ಬೌಲಿಂಗ್. ವಿಸಾಡ್ ಅಪೀಲ್ ಕೇಳ್ತಾ ಇದೆ, ಬಟ್ ಟಚ್ ಇಲ್ಲ ಅಂತ ಅಂಪೈರ್ಸ್ ಹೇಳ್ತಾ ಇರೋದು. ಡಾಟ್ ಬಾಲ್, ಸೂಪರ್ ಬೌಲಿಂಗ್ ನೋಡ್ತಾ ಇದೀವಿ ನಾವು ಮಂಜುನಾಥ್ ಅವ್ರ ಕಡೆಯಿಂದ. ಬೇಕಿತ್ತು ಒಂದು ವಿಕ್ಟ್ರಿ. ಎರಡು ಟೀಮ್ ಕೂಡ ಈ ಮ್ಯಾಚನ್ನು ಗೆಲ್ಲಬೇಕಾಗುತ್ತೆ. ಫಸ್ಟ್ ಮ್ಯಾಚ್ ಇನ್ನೂ ಕೂಡ ವಿಕ್ಟ್ರಿ ಅನ್ನೋದು ನೋಡಿಲ್ಲ, ಬಟ್ ಈ ಮ್ಯಾಚ್ ವಿಕ್ಟ್ರಿಗೋಸ್ಕರ ಹೋರಾಟ ಆಗ್ತಾ ಇರೋದು ಗ್ರೌಂಡಲ್ಲಿ. ವೈಟ್ ಬಾಲ್ ಅಂತ ಕಾಲ್ ಬರುತ್ತೆ ಇಲ್ಲಿ. ತುಂಬಾನೇ ಆಚೆ ಹೋಗ್ತಾ ಇದೆ, ಬ್ಯಾಟ್ರಿಂದ ದೂರ ಇಡುವಂಥ ಒಂದು ಪ್ರಯತ್ನ ಇದು. ಯೋಚನೆ ಏನೋ ಚೆನ್ನಾಗಿತ್ತು. ಲಾಸ್ಟ್ ಮಿನಿಟಲ್ಲಿ ಜಸ್ಟ್ ಆಚೆ ಹೋಗ್ತಾ ಇದ್ದಂಗೆ ಕಾಲ್ ಕೊಡ್ತಾರೆ ಅಂಪೈರ್ಸ್, ವೈಟ್ ಬಾಲ್ ಅಂತ ಹೇಳಿ. 4 ರನ್ಸ್ ಟೋಟಲ್ ಟೀಮ್ ಸ್ಕೋರ್ ಜಿ ಕನ್ನಡ ನ್ಯೂಸ್ ಪರವಾಗಿ. ಫಸ್ಟ್ ಓವರ್ ಲಾಸ್ಟ್ ಬಾಲ್ ಮಾತ್ರ ಬಾಕಿ ಇರೋದು ಇವಾಗ. ಬಹಳಷ್ಟು ಉತ್ತಮ ರೀತಿಯಿಂದ ಎಸೆತ, ಸಖತ್ ಯೋಚನೆ ಮಾಡಿ ಹಾಕಿರೋದು ಇದು. ಜಸ್ಟ್ 1 ರನ್ನಿಗೆ ಮಾತ್ರ ಅವಕಾಶ ಬರುತ್ತೆ. ಮಿಡಲ್ನಲ್ಲಿ ಸೂಪರ್ ಫೀಲ್ಡಿಂಗ್ ಅಭಿ ಅವ್ರು ಮಾಡ್ತಾರೆ, ಬಟ್ ಓವರ್ ಕೂಡ ಕಂಪ್ಲೀಟ್ ಆಗುತ್ತೆ ಇಲ್ಲಿ. ಫಸ್ಟ್ ಓವರ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ 5ಕ್ಕೆ
5 ರನ್ಸಿಗೆ ತಲುಪಿರೋದು ಜಿ ಕನ್ನಡ ನ್ಯೂಸ್ ಟೀಮ್ ಅವರು. ಇನ್ನು ಬೇಕಾಗಿರೋದು 30 ಬಾಲಿಗೆ 56 ರನ್ಸ್ ಅಷ್ಟೇ ಗೆಲುವಿಗೋಸ್ಕರ. ಚೇಂಜ್ ಮಾಡ್ತಾರೆ ಬೌಲಿಂಗ್ ಲೈನ್ ಅಪ್ ಅಲ್ಲಿ. ಅನಿರೋಧ್ ವಿಕೆಟ್ ಟೇಕಿಂಗ್ ಬೌಲರ್ ಅನ್ನ ತರ್ತಾ ಇರೋದು. ಇವಾಗ ವಿಕ್ಟರಿ ಹುಡುಕ್ತಾ ಇರುವಂತ ಟೀಮು. ಬರೀ ಫಸ್ಟ್ ಬಾಲ್ ಸ್ಲೋ ಡೆಲಿವರಿ, ಇದು ಮುಂದೆ ಬೀಳ್ತಾ ಇದೆ. ಬಟ್ ಅಕ್ರಾಸ್ ದಿ ಲೈನ್ ಶಾಟ್ ಆಡುವಂತ ಪ್ರಯತ್ನ. ಸ್ಕ್ವೇರ್ ಲೆಗ್ ಮಿಡ್ ವಿಕೆಟ್ ಏರಿಯಾ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಇಲ್ಲಿ ಗುಡಿಗೇರಿ ಅವರು. 6 ಬಾಲ್ ಆಡಿದ್ದಾರೆ, ಜಸ್ಟ್ 2 ರನ್ ಬಂದಿರೋದು. ಟೈಮ್ ತಗೊಳ್ತಾ ಇದ್ದಾರೆ ಸೆಟ್ ಆಗೋದಕ್ಕೆ ಗುಡಿಗೇರಿ ಅವರು. ಸೂಪರ್ ಬೌಲಿಂಗ್ ಇದು. ಸ್ಲಾಡಲ್ಲಿ ಬೀಳುತ್ತೆ, ಜಸ್ಟ್ 1 ರನ್ನಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇರೋದು ಅನಿರೋಧ್. ಲಾಸ್ಟ್ ಮ್ಯಾಚಲ್ಲಿ ಸೂಪರ್ ಬೌಲಿಂಗ್ ಮಾಡಿದಂಥ ಅಭಿಲಾಷ್ ಆಗಿರ್ಬೋದು, ಅನಿರೋಧ್ ಆಗಿರ್ಬೋದು, ಸಖತ್ ಬೌಲಿಂಗ್ ಮಾಡಿದ್ದಾರೆ ಇವರು. ಆ ಥರ ಒಂದು ಸೂಪರ್ ಅಂತ ಬೌಲರ್ಸ್ಗಳು ಕೂಡ ಇರುವಂಥ ಟೀಮು. ಫುಲ್ ಟಾಸ್ ಆಗಿದೆ, ಇದು ಬಿಗ್ ಶಾಟ್ ಹೊಡೆಯುವಂಥ ಅವಕಾಶ ಇತ್ತು. ಮಿಸ್ ಟೈಮ್ ಇಲ್ಲಿ ಮಿಸ್ ಫೀಲ್ಡ್ ಕೂಡ ಆಗ್ತಾ ಇದೆ. ಜಸ್ಟ್ ಚುರುಕಾಗಿ ಮಾಡಿದರೆ ರನ್ಔಟ್ ಮಾಡುವಂಥ ಅವಕಾಶ ಇತ್ತು. ಗುಡಿಗೇರಿ ಅವ್ರನ್ನ ಔಟ್ ಮಾಡುವಂಥ ಎಲ್ಲ ಅವಕಾಶ ಕ್ರಿಯೇಟ್ ಆಗಿದ್ದು ಅಲ್ಲಿ. ಬಟ್ ಅವಕಾಶ ಕಳ್ಕೊಳ್ತಾರೆ ಫೀಲ್ಡರು. ಯಾವುದೇ ರನ್ಸ್ ಕೂಡ ಬರೋದಿಲ್ಲ ಇಲ್ಲಿ. ಇನ್ನು 27 ಬಾಲಿಗೆ ಬೇಕಾಗಿರುವಂಥದ್ದು 55 ರನ್ಸು. ಯಾರ್ಕರ್ ಮಾಡೋ ಪ್ರಯತ್ನ, ಯೋಚನೆ ಚೆನ್ನಾಗಿತ್ತು. ಜಸ್ಟಿಕ್ ಆಗತ್ತಷ್ಟೇ. ಗಲ್ಲಿ ಭಾಗದಲ್ಲಿ ಒಂದು ಹೊಡೆದ 20 ಓಟಗಳಿಗೆ ಮಾತ್ರ ಅವಕಾಶಗಳನ್ನು ಮಾಡಿಕೊಡ್ತಾರೆ ಇಲ್ಲಿ. 7 ಫಾರ್ ನೋಲಾ ಜಿ ಕನ್ನಡ ನ್ಯೂಸ್. ಇನ್ನು 26 ಬಾಲಿಗೆ ಬೇಕಾಗಿರೋದು 54 ರನ್. ಸಮಯ ಸರಿತಾ ಇದೆ. ರಿಕ್ವೈರ್ಡ್ ರನ್ ರೇಟ್ ಕೂಡ ಹೆಚ್ಚಾಗ್ತಾ ಇದೆ ಇವರಿಗೆ. ಬೇಕು ಇಲ್ಲಿ 6 ಬೌಂಡ್ರಿ ಯೋಚನೆ. ಸೂಪರ್ ಬೌಲಿಂಗ್ ಇದು. ಮತ್ತೆ ಡಾಟ್ ಬಾಲ್. ಜಸ್ಟ್ ಸ್ಕೋರ್ ಬೋರ್ಡಲ್ಲಿ ನೋಡಂಗೆ ಇಲ್ಲ. 10-10-10 ಅಂತ ಟೆಲಿಕಾನ್ ನಂಬರ್ ಬಂದಾಗೆ ಬೀಳ್ತಾ ಇದೆ ಸಂಖ್ಯೆ ಇಲ್ಲಿ. ಆ ಥರ ಬೌಲಿಂಗ್ ತೋರಿಸ್ತಾ ಇರೋದು. ಎಕಾನಮಿನೇ ಹೇಳುತ್ತೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಅನಿರೋಧ್ ಸೂಪರ್ ಎಕಾನಮಿಯಲ್ಲಿ ಬೌಲಿಂಗ್ ಮಾಡ್ತಾ ಇರೋದು. ಕಾಟ ಕೊಡ್ತಾ ಇದರಲ್ಲಿ ಕಂಪ್ಲೀಟ್ ಆಗಿ ಜಿ ಕನ್ನಡ ನ್ಯೂಸ್ ಟೀಮ್ ಬ್ಯಾಟ್ಸ್ಮನ್ಗಳಿಗೆ. ಕ್ಯಾಚ್ ಅಂತ ಕಾಲ್ ಇತ್ತು. ಅಕ್ಷಕ ಓವರ್ಸಲ್ಲಿ ಲಾಸ್ಟ್ ಮಿನಿಟಲ್ಲಿ ಕ್ಯಾಚ್ ಕೈ ಚೆಲ್ತಾರೆ. ಇಲ್ಲಾಂದ್ರೆ ಅನಿರೋಧ್ಗೆ 1 ವಿಕೆಟ್ ಕಾಲಮಲ್ಲಿ ಬಿದ್ದಾಗೋದು. ಇವಾಗ ಓವರ್ ಕಂಪ್ಲೀಟ್ ಆಗುತ್ತೆ ಇಲ್ಲಿ. 2 ಓವರ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ ಜಸ್ಟ್ 8 ರನ್ ಮಾತ್ರ ಕಲೆಕ್ಟ್ ಮಾಡ್ಕೊಳ್ತಾರೆ ಜಿ ಕನ್ನಡ ನ್ಯೂಸ್ ಅವರು. ಇನ್ನು 24 ಬಾಲ್ ಬಾಕಿ ಇದೆ ಅಂತ ಹೇಳಿದ್ರೆ ನಿಮಗೆ 53 ರನ್ಸ್ ಬೇಕಾಗಿರೋದು ವಿಕ್ಟ್ರಿಗೋಸ್ಕರ. ಫಸ್ಟ್ ಮ್ಯಾಚಲ್ಲಿ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾರೆ, ಬೌಲಿಂಗು ಅಷ್ಟು ಮಟ್ಟಿಗೆ ಚೆನ್ನಾಗಿ ಬೀಳೋದಿಲ್ಲ ಜಿ ಕನ್ನಡ ಟೀಮ್ ಕಡೆಯಿಂದ. ಬಟ್ ಈ ಮ್ಯಾಚಲ್ಲಿ ಎಲ್ಲೋ ಒಂದು ಕಡೆ ಈ ಸ್ಕೋರನ್ನು ಈಸಿಯಾಗಿ ಚೇಸ್ ಮಾಡ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಬಟ್ ನಿರೀಕ್ಷೆ ಮಾಡ್ದಂಗೆ ರನ್ಸ್ ಬರ್ತಾ ಇಲ್ಲ. ಫ್ರಂಟ್ ಲೈನ್ ಬ್ಯಾಟ್ಸ್ಮನ್ಗಳ ಮಿಸ್ ಮಾಡ್ತಾ ಇರುವಂಥದ್ದು. ಫುಲ್ ಟಾಸ್ ಡೆಲಿವರಿ, ಬೌಲರ್ಸ್ ಬ್ಯಾಕ್ ಡ್ರೈವ್, ಲಾಂಗ್ ಆಫ್ ಕಡೆ ಡ್ರೈವ್ ಮಾಡಿ 1 ರನ್ ತಗೊಳ್ತಾರೆ ಅಷ್ಟೇ ಇಲ್ಲಿ. ಸಾಕಾಗಲ್ಲ. ಓವರ್ನಲ್ಲಿ ಇನ್ನು 1 ಬೌಂಡ್ರಿ 1 ಸಿಕ್ಸರ್ ಹತ್ರ ಗಮನ ಹರಿಸ್ಬೇಕಾಗತ್ತೆ ನೀವು. ಆ ಬೌಂಡ್ರಿ ಸಿಕ್ಸರನ್ನು ತಗೊಂಡ್ರೆ ಸ್ವಲ್ಪ ಪ್ರೆಸರ್ ಕಮ್ಮಿ ಆಗುತ್ತೆ. ಆಪೋಸಿಟ್ ಟೀಮಿಗೆ ಪ್ರೆಸರ್ ಬಿಲ್ಡ್ ಮಾಡಬೇಕಂತಂದರೆ ಬರಲೇಬೇಕಾಗತ್ತೆ. ಮೊಮೆಂಟಮ್ ಶಿಫ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿಂದ ಜಿ ಕನ್ನಡ ನ್ಯೂಸ್ ಟೀಮ್ ಅವರು. ಇಲ್ಲಾಂದರೆ ತುಂಬಾ ಕಷ್ಟ ಆಗತ್ತೆ ಇದು. ಬಿಗ್ ಶಾಟ್ ಯೋಚನೆ, ಬಟ್ ಬರಲ್ಲ ರನ್ಸ್ ಇಲ್ಲಿ. ಮತ್ತೆ ಡಾಟ್ ಬಾಲ್ ಸೂಪರ್ ಆಗಿದೆ. ಸ್ಲೋ ಆಗ್ತಾರೆ. ಡಾಟ್ ಬಾಲ್ ಸೇರ್ಪಡೆ ಮಾತ್ರ ಕಾಣೋದಿಲ್ಲ. 22 ಬಾಲ್ಗೆ 52 ರನ್ಸ್ ಬೇಕಾಗಿರೋದು. ಪ್ರತಿ ಬಾಲಲ್ಲಿ ತಗೊಳ್ಳಿ 2 ರನ್ಸ್ ಅಂತ ಹೇಳ್ತೀವಿ ನಾವು. ಮಿಡ್ಲಲ್ಲಿ ಎಕ್ಸ್ಟ್ರಾ ರನ್ಸ್ ಬಂದರೂ ಕೂಡ ಈಸಿ ಆಗತ್ತೆ. ಸೂಪರ್ ಬೌಲಿಂಗ್. ಶಾರ್ಟ್ ಆಗಿ ಬೀಳ್ತಿದ್ರು ಕೂಡ ಬ್ಯಾಕ್ ಫುಟ್ ಪ್ರಯತ್ನ ಮಾಡ್ತಾರೆ. ಜಸ್ಟ್ ಫ್ರಂಟ್ ಲೈನಲ್ಲಿ ಬಂದು ಫ್ರಂಟ್ ಫುಟ್ಟಲ್ಲಿ ನೀವು ಪುಲ್ ಮಾಡೋ ಯೋಚನೆ ಮಾಡಿದರೆ ಚೆನ್ನಾಗಿರ್ತಿತ್ತು. ಮಿಡ್ ವಿಕೆಟ್ ಅಥವಾ ಸ್ಕ್ವೇರ್ ಲೆಗ್ ಕಡೆಗೆ ಹೊಡೆಯುವಂಥ ಅವಕಾಶ ಇದ್ದಿದ್ದು ಈ ಬಾಲ್ಗೆ. ಬಟ್ ಮಿಸ್ ಮಾಡ್ಕೊಳ್ತಾರೆ ಅಲ್ಲಿ ನಮ್ಮ ಅಜಿತ್ ಅವರು. ವೈಟ್ ಬಾಲ್ ತಗೊಳ್ಳಿ, ಅಕ್ಷರ 1 ಹಾಕೊಳ್ಳಿ ಅಂತ ಹೇಳ್ತಾ ಇರೋದು ಅಂಪೈರ್ಸು. ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ 1 ಅಕ್ಷರ ನಾನೇ ಕೊಡ್ತೀನಿ ಅಂತ ಹೇಳ್ತಾ ಇರೋದು ಅಭಿ ಅವರು. ಇಬ್ಬರು ಬ್ಯಾಟ್ಸ್ಮನ್ಗಳು ಯಾವ ರೀತಿ ಕಷ್ಟಪಡ್ತಾ ಇದೆ ಕ್ಲಿಯರ್ ಕಟ್ ಗೊತ್ತಾಗುತ್ತೆ ಇಲ್ಲಿ. 10 ಬಾಲಿಗೆ 5 ರನ್ ಒಬ್ಬರಾದ್ರೆ ಇನ್ನೊಬ್ರು 6 ಬಾಲಿಗೆ ಮಾಡಿರೋದು ಜಸ್ಟ್ 2 ರನ್ ಮಾತ್ರ. ಅದು ಕೂಡ ಪವರ್ ಪ್ಲೇ ಅಂತ ಓವರ್ಗಳಲ್ಲಿ.
ಬಿಗ್ ಶಾಟ್ ಯೋಚನೆ ಮಾಡ್ತಾರೆ. ತುಂಬಾ ಸಮಯದ ನಂತರ ಬಂತಾ ಇದೆ ಏರಿಯಲ್ ರೂಟ್. ಇಲ್ಲಿ ಸೂಪರ್ ಕ್ಯಾಚ್ ಕ್ಯಾರಿ ಆಗುತ್ತೆ ಪಕ್ಷ ಕವರ್ಸ್ ಭಾಗದಲ್ಲಿ. ಅಜಿತ್ ವಾಕ್ ಮಾಡಬೇಕಾಗುತ್ತೆ ಡ್ರೆಸ್ಸಿಂಗ್ ರೂಮ್ ಕಡೆಗೆ. ಇವಾಗ ಫಸ್ಟ್ ವಿಕೆಟ್ ಅನ್ನು ಕಳ್ಕೊಳ್ತಾರೆ ಜಿ ಕನ್ನಡ ನ್ಯೂಸ್ ಟೀಮ್ ಅವರು. 50+ ಟಾರ್ಗೆಟ್ ಅನ್ನು ಚೇಸ್ ಮಾಡಿದ್ದು. ಬಿಗ್ ಶಾಟ್ ಯೋಚನೆ ಲೆಕ್ಕಾಚಾರ ಮಾಡ್ದಂಗೆ ಬರಲೇ ಇಲ್ಲ ಈ ಮ್ಯಾಚಲ್ಲಿ. ಫಸ್ಟ್ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದಂಥ ಟೀಮು. ಈ ಮ್ಯಾಚಲ್ಲಿ ತುಂಬಾ ಕಷ್ಟಪಡ್ತಾ ಇದ್ದಾರೆ ಇಲ್ಲಿ. ಬರ್ತಾರೆ ನ್ಯೂ ಬ್ಯಾಟ್ಸ್ಮನ್ ಇವಾಗ ಭೂಷಣ್. ಬಿಗ್ ಶಾಟ್ ಹೊಡೆಯುವಂಥ ಎಬಿಲಿಟಿ ಉಳ್ಳಂಥ ಪ್ಲೇಯರ್ ಇವರು. ಬರ್ತಾ ಇದ್ದಂಗೆ ಬ್ಯಾಕ್ ಫುಟ್ ಪ್ರಯತ್ನ ಆಗಿರೋದು, ಅದನ್ನು ಕರೆಕ್ಟಾಗಿ ರೀಡ್ ಮಾಡ್ತಾರೆ. ಬ್ಯಾಟು ಮತ್ತು ಪ್ಯಾಡ್ ನಡುವಾಗಿ ಬೀಳೋದು. ಇದು ಪ್ಯಾಡಿಗೆ ಬಡಿತಾ ಇದ್ದಂಗೆ ಅಂಪೈರ್ಸ್ ಕಾಲ್ ಕೊಡ್ತಾರೆ ಲೆಗ್ ಬೈ ರನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು. ಹಾಕೊಳ್ಳಿ ಡಾಟ್ ಅಂತ ಹೇಳ್ತಾ ಇರೋದು ಬೌಲರ್. ಇಲ್ಲಿ ಸೂಪರ್ ಬೌಲಿಂಗ್ ಅಂತ ಹೇಳ್ಬೇಕಾಗತ್ತೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಅಷ್ಟೇ. ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ಪರವಾಗಿ ಬೌಲಿಂಗ್ ಮಾಡ್ತಾ ಇರುವಂಥ ಬೌಲರ್ಸ್ಗಳು ಒಬ್ಬರಿಗಿಂತ ಒಬ್ಬರು ಸೂಪರ್ ಆಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ. ಮತ್ತೆ ರನ್ಸ್ ಬರೋದಿಲ್ಲ, ಡಾಟ್ ಬಾಲ್ ಆಗ್ತಾ ಇರೋದು. ಸಖತ್ ಕಷ್ಟ ಆಗ್ತಾ ಇದೆ ಇಲ್ಲಿ ಜಿ ಕನ್ನಡ ನ್ಯೂಸ್ ಟೀಮಿಗೆ. 3 ಓವರ್ ಕಂಪ್ಲೀಟ್ ಆಗುತ್ತೆ. 10 ರನ್ಸ್ ಮಾತ್ರ ಮಾಡ್ತಾರೆ ಅಂತಂದ್ರೆ ಇನ್ನು 18 ಬಾಲಿಗೆ 51 ರನ್ಸ್ ಬೇಕು. ತುಂಬಾನೇ ಆಚೆ ಹೋಗಿದೆ. ರಿಕ್ವೈರ್ಡ್ ರನ್ ರೇಟ್ ಜಾಸ್ತಿನೇ ಆಗ್ತಾ ಇದೆ ಇಲ್ಲಿ. 17 ಪರ್ ಓವರ್ನಲ್ಲಿ ನೀವು ರಿಕ್ವೈರ್ಡ್ ರನ್ ರೇಟನ್ನು ಮಾಡಲೇಬೇಕಾಗತ್ತೆ. 17ರಿಂದ 18 ರನ್ ಮ್ಯಾಕ್ಸಿಮಮ್ ನೀವು ಓವರ್ನಲ್ಲಿ 3 ಸಿಕ್ಸ್ ಹೊಡಿಬೇಕಾಗತ್ತೆ, ಅಥವಾ 2 ಸಿಕ್ಸ್ 1 ಬೌಂಡ್ರಿ. ಕನಿಷ್ಠ 16 ರನ್ಸ್ ಏನಾದರೂ ತರುವಂಥ ಪ್ರಯತ್ನ ಮಾಡಬೇಕಾಗತ್ತೆ. ಅದು ಈ 4 ಮತ್ತು 5ನೇ ಓವರಲ್ಲಿ ಮಾಡಿದ್ರೆ ಲಾಸ್ಟ್ ಓವರ್ನಲ್ಲಿ ಮತ್ತೆ ವಾಪಸ್ ಮಾಡುವಂಥ ಚಾನ್ಸಸ್ ಈಸಿನೇ ಇರುತ್ತೆ. ಮತ್ತೆ ಬೌಲಿಂಗ್ ಬಂದಿರೋದು ಯಾರಪ್ಪ ಅಂತ ಹೇಳಿದ್ರೆ ಪ್ರಜಾವಾಣಿ ಟೀಮಿನ ವಿಕೆಟ್ ಟೇಕಿಂಗ್ ಬೌಲರ್ ಅನಿರೋಧ್ ಅವರು ಬಂದಿರೋದು ಬೌಲಿಂಗ್ ದಾಳಿಗೆ. ಫಸ್ಟ್ ಮ್ಯಾಚ್ ಆಗಿರ್ಬೋದು ಅಂಡ್ ಈ ಮ್ಯಾಚ್ ಆಗಿರ್ಬೋದು, ಆಡಿರೋ 2 ಮ್ಯಾಚಲ್ಲೂ ಕೂಡ ಸಖತ್ ಆಗಿರೋ ಬೌಲಿಂಗ್ ಪ್ರದರ್ಶನ ಈ ವ್ಯಕ್ತಿ ಕಡೆಯಿಂದ ನೋಡ್ತಾ ಇರೋದು ನಾವು. ಬೇಕು ಈ ಥರ ಶಾಟ್ ಅನ್ನು ಯೋಚನೆ ಮಾಡ್ತಾರೆ. ಸಪೋರ್ಟ್ ಮಾಡ್ತಾ ಇದ್ದಂಗೆ ಫೀಲ್ಡ್ ಪ್ಲೇಸ್ಮೆಂಟ್ಗೆ ತಕ್ಕಂಥ ಬೌಲಿಂಗ್ ಮಾಡಿರೋದು. ಇದು ಪ್ಲಾನ್ ಮಾಡಿ ಎತ್ಕೊಳ್ತಾ ಇದ್ದಾರೆ ಇಲ್ಲಿ. ಕಾಟ ಕೊಡ್ತಾ ಇದ್ದಾರೆ ಪದೇ ಪದೇ ಬ್ಯಾಟಿಂಗ್ ಟೀಮಿಗೆ. ಸಖತ್ತಾಗಿದೆ. ಬೇಕಿತ್ತು ಒಂದು ವಿಕ್ಟ್ರಿ, ಒಂದೇ ಒಂದು ವಿಕ್ಟ್ರಿ ನಮಗೆ ಬೇಕು ಅಂತ ಯೋಚನೆ ಮಾಡ್ತೀವಿ ಮೊಮೆಂಟಮ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಟೂರ್ನಿಯಲ್ಲಿ. ಅದಕ್ಕೆ ತಕ್ಕಂತೆ ಬೌಲಿಂಗ್ ಮಾಡ್ತಾ ಇದ್ದಾರೆ ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ಟೀಮಿನ ಬೌಲರ್ಸ್ಗಳು. ಬ್ಯಾಟ್ಸ್ಮನ್ಗಳು ಅವ್ರ ಕೆಲಸ ಚೆನ್ನಾಗಿ ಮಾಡಿದ್ರೆ ಬೌಲರ್ಸ್ಗಳು ಕೂಡ ಅಷ್ಟೇ ಸೂಪರ್ ಆಗಿ ಬೌಲಿಂಗ್ ಮಾಡ್ತಾ ಇರುವಂಥದ್ದು ಇಲ್ಲಿ. ಫೀಲ್ಡಿಂಗ್ ಕೂಡ ಅಷ್ಟೇ ಸಖತ್ತಾಗಿದೆ ಅಂತಂದರೆ ಈ ಮ್ಯಾಚನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತೀವಿ ನಾವು ಅಂತ ಹೇಳ್ತಾ ಇರೋದು ಇಲ್ಲಿ ಪ್ರಜಾವಾಣಿ ಟೀಮ್ ಅವರು. ಓಹ್ ಮೈ ಗುಡ್ನೆಸ್, ಮತ್ತೊಂದು ಬ್ರೇಕ್ ಥ್ರೂ, ಬ್ಯಾಕ್ ಟು ಬ್ಯಾಕ್. ಇದಕ್ಕೆ ಹೇಳೋದು ವಿಕೆಟ್ ಟೇಕಿಂಗ್ ಬೌಲರ್ ಅಂತೇಳಿ. ಫಸ್ಟ್ ಮ್ಯಾಚಲ್ಲಿ ಅದನ್ನು ರುಜು ಮಾಡಿದ್ರು ಅವರು, ಯಾವ ಥರ ನಾವು ಬ್ರೇಕ್ ಥ್ರೂ ತಗೊಳ್ತೀವಿ, ಯಾವ ಥರ ಬ್ಯಾಕ್ ಟು ಬ್ಯಾಕ್ ಕಾಟ ಕೊಡ್ತೀವಿ ಬ್ಯಾಟ್ಸ್ಮನ್ಗಳಿಗೆ ಅಂತೇಳಿ. ಅದೇ ಕಾಲ ಮತ್ತೆ ಇಲ್ಲಿ ಮುಂದುವರಿಕೆ ಇಲ್ಲಿದೆ. ಎಕಾನಮಿನ ಹೇಳುತ್ತೆ ಅವ್ರದ್ದು ಯಾವ ಥರ ಅಂತ ಹೇಳ್ಬಿಟ್ಟು. ಪ್ರತಿ ಓವರಲ್ಲೂ ಕೂಡ ಸೂಪರ್ ಎಕಾನಮಿ ಇಟ್ಕೊಂಡು ಬೌಲಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದೇ ಪ್ಲಸ್ ಆಗೋದು. ಟ್ರಂಪ್ ಕಾರ್ಡ್ ಬೌಲರ್ಗಳು ಈ ಥರ ಬೌಲಿಂಗ್ ಮಾಡಿದ್ರೆ ಖಂಡಿತ ಟೀಮ್ ಕೂಡ ನೆಕ್ಸ್ಟ್ ಲೆವೆಲ್ ಎನರ್ಜಿ ಬಿಲ್ಡ್ ಆಗಿರುತ್ತೆ. ಗೊತ್ತಾಗುತ್ತೆ ಬಿಸಿಲು ಹೆಚ್ಚಾಗಿದ್ರು ಕೂಡ, ಬಟ್ ಎನರ್ಜಿಗೇನು ಕಮ್ಮಿ ಇಲ್ಲ ಪ್ರಜಾವಾಣಿ ಕಡೆಯಿಂದ. ಗಲ್ಲಿ ಫೀಲ್ಡಿಂಗಲ್ಲಿದೆ, ಕವರ್ಸ್ ಕೂಡ ಫೀಲ್ಡಿಂಗಲ್ಲಿದೆ. ಆ್ಯಂಡ್ ಡಿಪ್ ಕವರ್ ಪಾಯಿಂಟ್ ಕೂಡ ಬಳಸ್ತಾರೆ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಕವರ್ಸ್ ಕೂಡ ಇಟ್ಕೊಂಡಿದ್ದಾರೆ ಇಲ್ಲಿ. ಆಚೆ ಹೋಗುತ್ತೆ ಇದು ಲಕ್ಷ್ಯಕ್ಕಿಂತ ಆಚೆಗೆ. ಓಹೋ, ಇದು ಡೈರೆಕ್ಟ್ ಇಟ್ಟು, ಇದು ಪ್ಲಾನ್ ಮಾಡಿ ಎತ್ತಿದಂತ ಕತೆ ಕಟ್ಟುವಂತ ಚಾನ್ಸ್ ಇದೆ. ಇದು ಯೋಚನೆ ಮಾಡಿದ್ರೆ ರನ್ಔಟ್ ಬರುತ್ತೆ ಇಲ್ಲಿ. ಯಾವ ಥರ ಹಿಟ್ ಮಾಡಿದೆ ಅಂತ ಖಂಡಿತವಾಗ್ಲೂ ಡೈರೆಕ್ಟ್ ಶೂಟ್ ಮಾಡೋದು, ಶಾರ್ಪ್ ಶೂಟ್ ಬರ್ ಅಂತಲೇ ಹೇಳ್ಬೇಕಾಗುತ್ತೆ ನಾವು ಅವರಿಗೆ. ಬ್ಯಾಕ್ವರ್ಡ್ ಶಾರ್ಟ್ ಲಾಗಲ್ಲಿ ಕಾಯ್ತಾ ಇದ್ರು ಫೀಲ್ಡಿಂಗ್ ಮಾಡ್ತಾ ಅವರು. 1 ಸೆಕೆಂಡ್ ದಂಗಾಗ್ಬಿಡ್ತಾರೆ, ಏನಪ್ಪ ಇದು ನಾನೇ ಯೋಚನೆ ಮಾಡಿಲ್ಲ ಬೀಳುತ್ತೆ ಅಂತ ಹೇಳ್ಬಿಟ್ಟು. ನಗು ಇದೆ ಪ್ರತಿಯೊಬ್ಬರ ಮುಖದಲ್ಲೂ, ಗೊತ್ತಾಗ್ತಾ ಇದೆ ಇಲ್ಲಿ ಪ್ರಜಾವಾಣಿಯ ಬೌಲರ್ಸ್ಗಳಾಗಿರ್ಬೋದು, ಫೀಲ್ಡರ್ಸ್ಗಳಾಗಿರ್ಬೋದು ಯಾವ ಥರ ಒತ್ತಡ ಹೇರ್ತಾ ಇದ್ದಾರೆ ಅಂತೇಳಿ. ಕಂಪ್ಲೀಟ್ ಆಗಿ ಗೇಮ್ ಚೇಂಜ್ ಮಾಡ್ತಾ ಇದ್ದಾರೆ ಇಲ್ಲಿ.
ಸೂಪರ್ ಆಗಿರುವಂಥ ಓವರ್ನ ಮುಗಿಸ್ತಾ ಇರೋದಿಲ್ಲಿ ಅನಿರೋಧ್ ಅವರು. ಸಖತ್ತಾಗಿರುವಂಥ ಬೌಲಿಂಗು. ಡಾಟು, ವಿಕೆಟು 1 ರನ್ನು, ಸಾರಿ 2 ರನ್ಸು. ಲಾಸ್ಟ್ 11 ಬಾಲಿಗೆ 48 ರನ್ ಇನ್ನೂ ಕೂಡ ಬೇಕಾಗಿರುವಂಥದ್ದು. ಸೂಪರ್ ಬೌಲಿಂಗ್ ಅಭಿ ಅವ್ರ ಕಡೆಯಿಂದ ಕೂಡ ತನ್ನ ಫಸ್ಟ್ ಓವರಲ್ಲೇ ಸೂಪರ್ ಆದಂಥ ಬೌಲಿಂಗ್ ಮಾಡಿದಂಥ ವ್ಯಕ್ತಿ ಇವರು. ಸ್ಲಾಗಲ್ಲಿ ಮತ್ತೆ ಇವರನ್ನ ಕಣಕ್ಕಿಳಿಸ್ತಾರೆ ಕ್ಯಾಪ್ಟನ್ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಇಲ್ಲಿ ಬೆಸ್ಟ್ ಇದೆ, ಆ ಬೆಸ್ಟಿಗೆ ಕೊಡೋಣ, ಮ್ಯಾಚನ್ನು ಇಟ್ಕೊಳ್ಳೋಣ ನಾವು ಅಂತೇಳಿ. ನೆಟ್ ರನ್ ರೇಟ್ ಕೂಡ ಉಳಿಸ್ಕೊಳ್ಳೋಣ ಅನ್ನೋ ಪ್ಲಾನ್ ಇದು. ಸಪೋರ್ಟ್ ಯೋಚನೆ ಮಾಡಿರೋದು ಇಲ್ಲಿ ಮಲ್ಲಿಕಾರ್ಜುನ್ ಅವರು. ಒಂದು ರನ್ ಬರುತ್ತೆ ಇಲ್ಲಿ. ಜಸ್ಟ್ 15, ಇನ್ನು 9 ಬಾಲಿಗೆ 46 ಬೇಕಾಗಿರೋದು. ಮತ್ತೆ ರನ್ಸ್ ಬರೋದಿಲ್ಲ. ಡಾಟ್ ಬಾಲ್ ಆಗ್ತಾ ಇದೆ ಇದು. ಕಂಪ್ಲೀಟ್ ಆಗಿ ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ಕಡೆಗೆ ಈ ಮ್ಯಾಚ್ ಹೋಗ್ತಾ ಇರುವಂಥದ್ದು, ಡೌಟೇ ಇಲ್ಲ. ಇನ್ನು 8 ಬಾಲಿಗೆ 46, 8ಕ್ಕೆ 8 6 ಹೊಡಿಬೇಕಾಗತ್ತೆ ನೀವು. ಲೀಡಿಂಗ್ ಎಡ್ಜ್ ಆಗಿರೋದು, ತುಂಬಾನೇ ಹೈಟ್ ಹೋಗಿದೆ ಇದು, ಡಿಸ್ಟೆನ್ಸ್ ಇರೋದಿಲ್ಲ, ಈಸಿ ಕ್ಯಾಚ್ ಇದು. ತಗೊಳ್ಳಿ ಮತ್ತೊಂದು ವಿಕೆಟ್ಸ್. ಪ್ರೇಮ್ ನಡಿಬೇಕಾಗುತ್ತೆ ಇವಾಗ ಡಗೌಟ್ ಕಡೆಗೆ. ಸೂಪರ್ ಆದಂಥ ಕ್ಯಾಚ್ ನೋಡ್ತಾ ಇದೀವಿ ನಾವಿಲ್ಲಿ. ಪ್ರೇಮ್ ವಾಪಸ್ ಮಾಡಬೇಕಾಗುತ್ತೆ ಇವಾಗ. ಸೊ 15ಕ್ಕೆ 6 ವಿಕೆಟ್ಸ್ ಅನ್ನು ಕಳ್ಕೊಂಡಿರೋದಿಲ್ಲ ಜೀ ಕನ್ನಡ ನ್ಯೂಸ್ ಟೀಮ್ ಅವರು. ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ಸೂಪರ್ ಆಗಿ ಮ್ಯಾಚ್ ಅಲ್ಲಿ ಒಂದು ವಿಕ್ಟರಿ ಯೋಚನೆ ಮಾಡ್ತಾ ಇದ್ರು. ಯೋಚನೆ ತಕ್ಕಂತಾನೆ ಬರ್ತಾ ಇರುವಂಥ ಪರ್ಫಾರ್ಮೆನ್ಸ್ ಇಲ್ಲಿ. ಬ್ಯಾಟಿಂಗ್ ಆಗಿರ್ಬೋದು, ಫೀಲ್ಡಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ಎನರ್ಜೆಟಿಕ್ ಆಗಿ ಕಾಣ್ತಾ ಇದ್ದಾರೆ ಇಲ್ಲಿ, ಪಾಸಿಟಿವ್ ಆಗಿ ಕಾಣ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಇಲ್ಲಿ. ಕಾನ್ಸ್ಟೇಬಲ್ 100% 2 ಪಾಯಿಂಟ್ ಹಾಕೊಳ್ತೀವಿ ಅಂತೇಳಿ. ನೀವು ಬ್ಯಾಟ್ಸ್ಮನ್ ಬರ್ತಾ ಇರೋದು ಇವಾಗ ಮಂಜುನಾಥ್ ಅವರು. ವೈಟ್ ಬಾಲ್ ಅಂತ ಕಾಲ್ ಬರುತ್ತೆ ಇಲ್ಲಿ. ಓವರ್ ಕೂಡ ಕಂಪ್ಲೀಟ್ ಆಗುತ್ತೆ ಇಲ್ಲಿ. ಲಾಸ್ಟ್ 6 ಬಾಲಿಗೆ 44 ರನ್ ಇನ್ನು ಬೇಕಾಗಿರೋದು ಗೆಲುವಿಗೋಸ್ಕರ. ಕಂಪ್ಲೀಟ್ ಆಗಿ ಒನ್ ಸೈಡ್ ಮ್ಯಾಚ್ ಆಗಿ ಹೋಗ್ತಾ ಇರುವಂಥದ್ದು. ಲಾಸ್ಟ್ 6 ಬಾಲ್ 44 ರನ್ಸ್ ಬೇಕಾಗಿದೆ. ಲಾಸ್ಟ್ ಮಿನಿಟಲ್ಲಿ ಯಾವ ಬೌಲರ್ನ ಇಳಿಸ್ತಾರೆ ನೋಡಬೇಕಾಗಿದೆ. ರವೀಂದ್ರನಾಥ್ ಕ್ಯಾಪ್ಟನ್ ಬರ್ತಾ ಇರುವಂಥದ್ದು ಬೌಲಿಂಗಿಗೆ. ಖುಷಿಯಾಗಿರ್ತಾರೆ, ಯಾಕಂತಂದರೆ ಬೌಲರ್ಸ್ಗಳು ಮಾಡಿರುವಂಥ ಪ್ರದರ್ಶನ ಆ ಥರ ಇತ್ತು. ಭರತ್ ಆಗಿರ್ಬೋದು ಆ್ಯಂಡ್ ಅನಿಲ್ ಅವ್ರು ಆಗಿರ್ಬೋದು, ಅಭಿ ಅವ್ರು ಆಗಿರ್ಬೋದು, ಸೂಪರ್ ಆಗಿ ಬೌಲಿಂಗ್ ಮಾಡಿರುವಂಥದ್ದು. ಲಾಸ್ಟ್ ಫಸ್ಟ್ ಓವರಲ್ಲೇ ಜಸ್ಟ್ 1 ರನ್ನಿಗೆ ಮಾತ್ರ ಕ್ಯಾಪ್ಟನ್ ಅವಕಾಶ ಕೊಡ್ತಾರೆ. ಕಾಟ ಕೊಟ್ಟಿರೋದು ಯಾರಪ್ಪ ಅಂತಂದರೆ ಅನಿರೋಧ್ ಮತ್ತು ಅಭಿ ಅವರು ಸೂಪರ್ ಬೌಲಿಂಗಿನಿಂದ. ಬಿಗ್ ಶಾಟ್ ಯೋಚನೆ ಮಾಡ್ತಾ ಇರುವಂಥದ್ದು ಕ್ಯಾಪ್ಟನ್, ಬಟ್ ಬರಲ್ಲ ರನ್ಸ್ ಇಲ್ಲಿ. 18ರಲ್ಲೇ ಸ್ಟಾಪ್ ಆಗುತ್ತೆ. 4 ಬಾಲಿಗೆ 43 ರನ್ಸ್ ಬೇಕಾಗಿರುವಂಥದ್ದು ಗೆಲುವಿಗೋಸ್ಕರ. ಓಹೋ, ಸೂಪರ್ ಶಾಟ್. ಮ್ಯಾಚ್ ಹೋದ್ರೂ ಪರವಾಗಿಲ್ಲ, ಬಟ್ ಶಾಟ್ ಅಂತೂ ಸೆಕ್ಸಿ ಆಗಿದೆ. ಸೂಪರ್ ಶಾಟ್ ಇದು, ಕ್ಯಾಪ್ಟನ್ ಕಡೆಯಿಂದ ಬರುತ್ತೆ ಇದು. ಸಖತ್ತಾಗಿ ವಾಚ್ ಮಾಡ್ತಾರೆ ಲಾಸ್ಟ್ ಮಿನಿಟ್ ತನಕ. ಮಿಡ್ ವಿಕೆಟ್ ಏರಿಯಾ ಕ್ಲಿಯರ್ ಮಾಡ್ತಾರೆ ಅಂತಂದ್ರೆ ಜೀ ಕನ್ನಡ ನ್ಯೂಸ್ಗೆ ಫಸ್ಟ್ 6 ಬರ್ತಾ ಇರೋದು ಇಲ್ಲಿ ಲಾಸ್ಟ್ ಓವರ್ನಲ್ಲಿ. ಕ್ಯಾಪ್ಟನ್ ಟು ಕ್ಯಾಪ್ಟನ್, ಬೆಸ್ಟ್ ವರ್ಸಸ್ ಬೆಸ್ಟ್ ಅಂತ ಹೇಳಬೇಕಾಗುತ್ತೆ.
ಕಟ ಡೆಲಿವರಿ ಇದು ಸಖತ್ತಾಗಿ ಕಟ್ರಾಗಿ ಹಾಕಿದ್ದಾರೆ. ಇದನ್ನ ಗೊತ್ತು ಅವರಿಗೆ, ಮುಂದೆ ಹಾಕಿದ್ರೆ ಅವರ ಫೇವ್ರೇಟ್ ಝೋನ್ ಕ್ಲಿಯರ್ ಮಾಡ್ತಾರೆ ಅಂತೇಳಿ, ಅದಕ್ಕೆ ಅರ್ಥ ಮಾಡ್ಕೊಂಡು ಬೌಲಿಂಗ್ ಮಾಡ್ತಾ ಇದ್ರು ರವಿ ಅವರು. ಇಲ್ಲಿ ಲಾಸ್ಟ್ 2 ಬಾಲ್ ಮಾತ್ರ ಬಾಕಿ ಇರುವಂಥದ್ದು. ಬಟ್ ಕಂಪ್ಲೀಟ್ ಆಗಿ ಮ್ಯಾಚ್ ಅಂತೂ ಕೈ ಜಾರಿ ಹೋಗಿದೆ ಇಲ್ಲಿ ಜಿ ಕನ್ನಡ ನ್ಯೂಸ್ ಕಡೆಯಿಂದ. ಸೂಪರ್ ಬಾಲಿಂಗ್ ಇದು. ಮತ್ತೆ ಬೀಸೋ ಪ್ರಯತ್ನ ಆಗಿದ್ರು ಕೂಡ ಇಲ್ಲಿ ಗೊತ್ತಾಗುತ್ತೆ ರವಿ ಅವರ ಆ್ಯಕ್ಷನಲ್ಲೇ ಈ ಬಾಲ್ ಸ್ಲೋವರ್ ಆಗ್ತಾರೆ ಅಂತೇಳಿ. ಕೊನೆ 1 ಬಾಲ್ ಮಾತ್ರ ಬಾಕಿ ಇರೋದು ಈ ಮ್ಯಾಚ್ ಮುಕ್ತಾಯಕ್ಕಾಗಿ. 5.5 ಓವರಲ್ಲಿ 24. ಲಾಸ್ಟ್ ಬಾಲ್ ತಗೊಳ್ಳಿ ಅಂತ ಗುಮ್ಮಿರೋದಿಲ್ಲಿ ಹೋಗುತ್ತೆ. ಇದು ಡಿಸ್ಟೆನ್ಸ್ ಇದೆ, ಆಚೆ ಬೀಳುತ್ತೆ, ಔಟ್ ಆಫ್ ದಿ ಪಾರ್ಕ್ ಅಲ್ಲಿ. ಸೆಕೆಂಡ್ ಸಿಕ್ಸರ್ ಇಲ್ಲಿ ಮಲ್ಲಿಕಾರ್ಜುನ ಕಡೆಯಿಂದ ಬರ್ತಾ ಇರೋದು. ಒಟ್ಟಿನಲ್ಲಿ ಮ್ಯಾಚ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ದಿನದ 5ನೇ ಮ್ಯಾಚ್ ಕೂಡ ಕಂಪ್ಲೀಟ್ ಆಗುತ್ತೆ. ಬಟ್ ವಿಕ್ಟರಿ ಬಂದಿರೋದು ಮಾತ್ರ ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ಟೀಮಿಗೆ ಬರುವಂತ ವಿಕ್ಟರಿ. ಇದು ಸೂಪರ್ ಆಗಿದೆ. ಒಂದು ವಿಕ್ಟರಿ ಯೋಚನೆ ಮಾಡ್ತಾ ಇದ್ರು, ಅದಕ್ಕೆ ತಕ್ಕಂತೆ ಒಂದು ವಿಕ್ಟರಿನ ತಗೊಂಡಿರುವಂಥದ್ದು ಪ್ರಜಾವಾಣಿ ಟೀಮ್ ಅವರು. 6 ಮ್ಯಾಚ್ ನೋಡಬೇಕಾಗುತ್ತೆ ಇವಾಗ. ಕರ್ನಾಟಕ ಮೀಡಿಯಾ ಚಾಂಪಿಯನ್ಸ್ ಲೀಗ್ನಲ್ಲಿ 6ನೇ ಪಂದ್ಯ ಅದು ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೈಪರ್ ಸ್ಪೋರ್ಟ್ಸ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಕಡೆಯಿಂದ ನಡೆಸ್ತಾ ಇರುವಂಥ ಒಂದು ಕಾರ್ಯಕ್ರಮ ಇದು. ಮೊದಲ ಬಾರಿಗೆ ಈ ಥರ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಮ್ಮ ಕಿರಣ್ ಸರ್ ಅವರು. ಇದಕ್ಕೆ ಸಪೋರ್ಟ್ ಮಾಡ್ತಾ ಇರುವಂಥ ಎಲ್ಲ ನಮ್ಮ ಮೀಡಿಯಾ ಪಾರ್ಟ್ನರ್ಗಳಿಗೆ ನಾವು ಒಂದು ಬಿಗ್ ಸಲ್ಯೂಟನ್ನು ಹೇಳಲೇಬೇಕಾಗತ್ತೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಕೂಡ. 18ನೇ ತಾರೀಕಿವರೆಗೆ ನಡೆಯುವಂಥ ಕಾರ್ಯಕ್ರಮ, 9ರಿಂದ 10 ದಿನ ಈ ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮಕ್ಕೆ ನಮಗೆಲ್ಲರೂ ಕೂಡ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ನಮ್ಮ ಮೀಡಿಯಾ ಪಾರ್ಟ್ನರ್ಗಳೆಲ್ಲರಿಗೂ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕಾಗತ್ತೆ ನಾವು. ಜೊತೆಗೆ ನೇರ ಪ್ರಸಾರದಲ್ಲೂ ಕೂಡ ಇವತ್ತು ತುಂಬ ಜನ ವೀಕ್ಷಣೆ ಮಾಡ್ತಾರೆ, ಲೈವ್ ವ್ಯೂವರ್ಸು. ಅವ್ರಿಗೆ ಕೂಡ ನಮ್ಮ ಸಂಸ್ಥೆ ಕಡೆಯಿಂದ ಒಂದು ಬಿಗ್ ಸಲ್ಯೂಟ್, ಥ್ಯಾಂಕ್ ಯು ಕೂಡ ಹೇಳ್ಬೇಕಾಗತ್ತೆ ನಾವು. ಆ್ಯಂಡ್ ಈ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡ್ತಾ ಇರ್ತಕ್ಕಂಥ ಲೈವ್ ಚಾನಲ್ ವೈ ಸ್ಪೋರ್ಟ್ಸ್ ತುಂಬಾ ಫೇಮಸ್ ಚಾನಲ್, ಅದು ಕೂಡ ಅಷ್ಟೇ ತುಂಬ ದೊಡ್ಡ ಮಟ್ಟದ ಕಾರ್ಯಕ್ರಮಗಳಲ್ಲಿ ನೇರ ಪ್ರಸಾರ ಮಾಡಿದಂಥ ಒಂದು ಸಂಸ್ಥೆ ನಾವು. ಇದೇ ನಮ್ಮ ಬೆಂಗಳೂರಿನ ಯಾಸೀನ್ ರವರ ಹೆಗಡೆ ನಗರದ ಒಂದು ಯೂಟ್ಯೂಬ್ ಲೈವ್ ಚಾನಲ್, ಅವರು ಕೂಡ ಇಲ್ಲಿ ನೇರ ಪ್ರಸಾರ ಮಾಡ್ತಾರೆ. ಅವರಿಗೆ ಕೂಡ ನಾವು ಅಭಿನಂದನೆ ಹೇಳ್ತೇವೆ. ಹಾಗೂ ಅಂಪೈರ್ಸ್ಗಳಿಗೆ ಕೂಡ ಅಭಿನಂದನೆ ಹೇಳ್ತೇವೆ ನಾವು. ಆ್ಯಂಡ್ ಕಾಂಬಾಕ್ಸ್ನಲ್ಲಿ ಪಾರ್ಟ್ನರ್ ಆಗಿ ಬಾಸ್ ಬಬ್ಲು ಗೌರಿಬಿದ್ನೂರು, ಅವ್ರಿಗೆ ಕೂಡ ಥ್ಯಾಂಕ್ಸ್ ಹೇಳ್ತೀವಿ. ಆ್ಯಂಡ್ ಕಿರಣ್ ಸರ್ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಪೋರ್ಟಿವ್ ಆಗಿ ನಿಂತಂಥವ್ರು ತುಂಬ ಜನ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಥ್ಯಾಂಕ್ ಯು ಸೋ ಮಚ್ ಹೇಳಲೇಬೇಕಾಗತ್ತೆ. ಒಂದು